ಚಾಂಪಿಯನ್ ಟ್ರೋಫಿ 2025ಕ್ಕಾಗಿ ಟೀಂ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ತಂಡದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳನ್ನು ಮಾಡಲಾಗಿದೆ. ಈ ಸುದ್ದಿಗಳನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಮೊದಲು ಟೀಂ ಇಂಡಿಯಾದ ಬಗ್ಗೆ ಮಾತನಾಡಿದರೆ, ಬಿಸಿಸಿಐ ಅಧಿಕೃತವಾಗಿ ದೃಢೀಕರಿಸಿದೆ ಜಸ್ಪ್ರೀತ್ ಅವರು ಈಗ ಚಾಂಪಿಯನ್ ಟ್ರೋಫಿ ಆಡುವುದಿಲ್ಲ, ಏಕೆಂದರೆ ಅವರ ಇಂಜ್ಯೂರಿ ಇನ್ನೂ ಸಂಪೂರ್ಣವಾಗಿ ಗುಣಮುಖವಾಗಿಲ್ಲ. ಈ ಕಾರಣಕ್ಕಾಗಿ ಅವರನ್ನು ಟೂರ್ನಿಯಿಂದ ರೂಲ್ ಔಟ್ ಮಾಡಲಾಗಿದೆ. ಇದರ ಜೊತೆಗೆ ಯಶಸ್ವಿ ಜೈಸ್ವಾಲ್ ಅವರನ್ನು ತಂಡದಿಂದ ಹೊರಹಾಕಿ ಅವರ ಬದಲಿಗೆ ಇಬ್ಬರು ಹೊಸ ಆಟಗಾರರನ್ನು ತಂಡಕ್ಕೆ ಸೇರಿಸಲಾಗಿದೆ. ಜಸ್ಪ್ರೀತ್ ಬದಲಾಗಿ ಹರ್ಷಿತ್ ರಾಣಾ ಮತ್ತು ಜೈಸ್ವಾಲ್ ಬದಲಾಗಿ ವರುಣ್ ಚಕ್ರವರ್ತಿ. ಈಗ ಟೀಂ ಆಸ್ಟ್ರೇಲಿಯಾದ ಬಗ್ಗೆ ಮಾತನಾಡಿದರೆ, ಇತ್ತೀಚೆಗೆ ಬಂದ ಸುದ್ದಿ ಪ್ರಕಾರ ಮಿಚೆಲ್ ಸ್ಟಾರ್ಕ್ ಅವರು ವೈಯಕ್ತಿಕ ಕಾರಣಗಳಿಂದ ಚಾಂಪಿಯನ್ ಟ್ರೋಫಿಯಿಂದ ತಮ್ಮ ಹೆಸರು ಹಿಂತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಆಸ್ಟ್ರೇಲಿಯಾ ತಂಡದ 5 ಪ್ರಮುಖ ಆಟಗಾರರು ಈ ಟೂರ್ನಿಯಲ್ಲಿ ಇರುವುದಿಲ್ಲ: ಕಮಿನ್ಸ್, ಸ್ಟಾರ್ಕ್, ಹೇಜಲ್ವುಡ್, ಮಾರ್ಷ್ ಮತ್ತು ಸ್ಟೋಯ್ನಿಸ್. ಆದ್ದರಿಂದ ಈಗ ಆಸ್ಟ್ರೇಲಿಯಾ ತಂಡವನ್ನು ಸ್ಟೀವ್ ಸ್ಮಿತ್ ಮುನ್ನಡೆಸಲಿದ್ದಾರೆ. ನೀವು ನೋಟಿಸ್ ಮಾಡಿದರೆ ಈ ಬಾರಿ ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತಕ್ಕಿಂತ ಶಕ್ತಿಶಾಲಿ ಬೇರೊಂದು ತಂಡವಿಲ್ಲ. ಆದ್ದರಿಂದ ಟೀಂ ಇಂಡಿಯಾಗೆ ಚಾಂಪಿಯನ್ ಟ್ರೋಫಿ ಗೆಲ್ಲಲು ಇದು ಅದ್ಭುತ ಅವಕಾಶ. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತ ತಂಡ ಚಾಂಪಿಯನ್ ಟ್ರೋಫಿಯನ್ನು ಗೆಲ್ಲುತ್ತದೋ ಇಲ್ಲವೋ? ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.